ರಾತ್ರಿ ಸುರಿದ ಭಾರಿ ಮಳೆಯ ಕಾರಣಕ್ಕಾಗಿ 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಒಂದೇ ರಸ್ತೆಯಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ. ಆಡುಗೋಡಿಯ ಪ್ರದೇಶದಲ್ಲಿ ಭಾರಿ ಅವಾಂತರವೇ ಸಂಭವಿಸಿದೆ. 200ಕ್ಕೂ ಹೆಚ್ಚು ಮನೆಗಳು ರಾತ್ರಿಯಿಂದಲೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ. ಕುಳಿತುಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಊಟ ಮಾಡೋಕೆ ಜಾಗ ಇಲ್ಲ, ಅಡುಗೆ ಮಾಡೋಕೆ ಜಾಗ ಇಲ್ಲ. 24 ಗಂಟೆ ನಿಂತಲ್ಲೇ ನಿಂತಿರಬೇಕು. ಡಬಲ್ ಡೋರ್ ಫ್ರಿಡ್ಜು ನೀರಲ್ಲಿ ತೇಲ್ತಾ ಇದೆ. ಅವರ ಮನೆಯ ಪೀಠೋಪಕರಣಗಳು ಮನೆಯಲ್ಲಿ ತೇಲ್ತಾ ಇದೆ. ಅಕ್ಕಿ, ಬೇಳೆ, ಗೋಧಿ, ಎಣ್ಣೆ, ಆಹಾರ ಪದಾರ್ಥವೆಲ್ಲ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಅವ್ರ ಊಟದ ಕತೆ ಏನು, ನಿದ್ದೆ ಕತೆ ಏನು, ಅವರ ಜೀವನದ ಕತೆ ಏನು, ಎಷ್ಟು ಅಂತ ನೀರು ಆಚೆ ಹಾಕೋದು, ಎಷ್ಟೊತ್ತು ಅಂತ ನೀರು ಆಚೆ ಹಾಕೋದು. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 10 ಗಂಟೆವರೆಗೂ ನೀರು ಹಾಕಿ ಅವ್ರ ಸೊಂಟಗಳೇ ಬಿದ್ದೋಗಿದ್ದಾವೆ. ಅಷ್ಟೊಂದು ನೀರು ಹೊರ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಬರೋ ನೀರು ಬರ್ತಾನೆ ಇದೆ, ಇವರು ಹಾಕೋದು ಆಚೆ ಹಾಕ್ತಾನೆ ಇದ್ದಾರೆ. 200ಕ್ಕೂ ಹೆಚ್ಚು ಮನೆಗಳಿಗೆ ಇದೇ ರೀತಿ ಪರಿಸ್ಥಿತಿ ಇದೆ. ಫುಡ್ ಡೆಲಿವರಿ ಬಾಯ್ಗಳ ಮನೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ಒಬ್ಬ ಪೇಷಂಟ್ ಇದ್ದಾರೆ, ಮಂಚದಿಂದ ಕೆಳಗೆ ಇಳಿಯೋಕ್ಕಾಗ್ತಾ ಇಲ್ಲ. ಅನಾರೋಗ್ಯ ಪೀಡಿತ ದಂಪತಿ ನರಳಾಡ್ತಾ ಇದ್ದಾರೆ. ಅವರಿಬ್ಬರು ಕೂಡ ಪಾರ್ಶ್ವವಾಯುಗೆ ಒಳಗಾಗಿದ್ದಾರೆ. ದಂಪತಿ ಒದ್ದಾಟ ಅನುಭವಿಸ್ತಾ ಇದ್ದಾರೆ. ರಾತ್ರಿಯಿಂದಲೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ.